ಒಂದು ಊರಿನಲ್ಲಿ ಒಬ್ಬ ಸಾಧು ಇರುತ್ತಿದ್ದ. ಅವನು ದೇವರ ಮೇಲೆ ಬಹಳಷ್ಟು ನಂಬಿಕೆಯನ್ನು ಇಟ್ಟಿದ್ದನು. ಸ್ವಾಮೀಜಿಯವರು ಮರದ ಕೆಳಗೆ ಕುಂತು ದೇವರ ಧ್ಯಾನವನ್ನು ಮಾಡುತ್ತಿದ್ದರು. ಅಚಾನಕವಾಗಿ ಒಂದು ದಿನ ಮಳೆಯ ಪ್ರಭಾವದಿಂದ ಊರಿನಲ್ಲಿ ನೀರು ಬಹಳಷ್ಟು ತುಂಬಿಬಿಟ್ಟಿತು. ಅವರು ಧ್ಯಾನ ಮಾಡುತ್ತಿರುವ ಜಾಗದಲ್ಲಿ ಕೂಡ ಬಂದು ಬಿಡ್ತು. ಆವಾಗ ಊರಿನ ಜನರೆಲ್ಲರೂ ಬೇರೆ ಕಡೆ ಓಡಿ ಹೋಗುತ್ತಿದ್ದರು. ನೀವು ಯಾಕೆ ಎಲ್ಲಿ ಕಡೆ ಹೊಂಟಿಲ್ಲ, ನನ್ನ ಜೋಡಿ ಬರ್ರಿ, ಬೇರೆ ಊರ ಕಡೆ ಹೋಗೋಣ. ಸ್ವಾಮೀಜಿ ಅಂದರು, ನನಗೆ ಏನೂ ಆಗುವುದಿಲ್ಲ, ನಾನು ದೇವರ ಧ್ಯಾನ ಮಾಡುತ್ತಿದ್ದೇನೆ, ನನ್ನನ್ನು ದೇವರು ಬಂದು ಕಾಪಾಡುತ್ತಾನೆ, ನೀವೆಲ್ಲ ಹೋಗಿ ಅಂದರು. ಆವಾಗ ಸ್ವಾಮೀಜಿ ಕಡೆಯೆಲ್ಲ ನೀರು ಬಂದು ಬಿಟ್ಟಿತ್ತು. ಆವಾಗ ಊರಿನ ಜನರು ಹಡಗು ತಂದು ಹೋಗುತ್ತಿದ್ದ ಜನರು, ಬನ್ನಿ ಸ್ವಾಮೀಜಿ ಅವರೇ, ಮುಳುಗಿ ಹೋಗುತ್ತೀರಾ ಎಂದು ಹೇಳಿದರೂ ಬರಲಿಲ್ಲ. ಊರಿನ ಜನರನ್ನು ಒಯ್ಯುತ್ತಿದ್ದ ಹೆಲಿಕಾಪ್ಟರ್ ಕೂಡ, ಬನ್ನಿ ಸ್ವಾಮೀಜಿ ಹೋಗೋಣ, ನನ್ನನ್ನು ದೇವರು ಕಾಪಾಡುತ್ತಾನೆ, ನಾನು ಬರುವುದಿಲ್ಲ ಎಂದು ಹೇಳುತ್ತಿದ್ದರು. ಎಷ್ಟು ಹೇಳಿದರೂ ಸ್ವಾಮೀಜಿಯವರು ಬರಲಿಲ್ಲ. ಆದ ಕಾರಣದಿಂದ ನೀರು ಬಹಳಷ್ಟು ಆದ್ದರಿಂದ ಸ್ವಾಮೀಜಿಯವರು ಮುಳುಗಿ ತೀರಿಕೊಂಡರು. ಓ ದೇವರೇ, ನೀ ನನ್ನ ಜೀವನವನ್ನು ಉಳಿಸ್ತೀಯ ಅಂತ ಅನ್ಕೊಂತಿದ್ದೆ. ನನ್ನ ಜೀವನವನ್ನು ನಿನ್ನ ಧ್ಯಾನ ಮಾಡುವುದರಲ್ಲಿ ಕಳೆದುಬಿಟ್ಟೆ. ನೀನು ನನ್ನ ಜೀವನವನ್ನು ಉಳಿಸಲು ಬರಲೇ ಇಲ್ಲ. ನಾನು ಉಳಿಸಿಕೊಳ್ಳಲು ಬಂದಿದ್ದೇನೆ. ಒಂದು ಸಲ ಹಡಗಿನಲ್ಲಿ, ಒಂದು ಸಲ ಹೆಲಿಕಾಪ್ಟರ್ನಲ್ಲಿ ಬಂದಿದ್ದೆ, ನೀನು ಬರಲಿಲ್ಲ. ಉಳಿಸಿಕೊಳ್ಳಲು ಒಂದು ಇಲ್ಲ ಒಂದು ದಾರಿಯಲ್ಲಿ ದೇವರು ಇರುತ್ತಾನೆ. ನಾವು ಆ ದಾರಿಯನ್ನು ಉಪಯೋಗಿಸಿಕೊಳ್ಳಬೇಕು.